ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್ ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನ ಮಾಡಿರುವ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ. ಅನ್ನಭಾಗ್ಯ ಯೋಜನೆಯಡಿ ತೊಗರಿ ಬೆಳೆ ವಿವರಣೆ ಸಚಿವ ಶರಣಪ್ರಕಾಶ್ ಪಾಟೀಲ್. ವೈಡ್ಲಿ ಇನ್ ಸರ್ವಿಸ್ ಸೇವೆ ನೀಡುವ ವೇದಿಕೆ ಉದ್ಘಾಟಿಸಿದ ಸಚಿವರು. ಮಾನಸಿಕ ಅಸ್ವಸ್ಥರು ಸಮಾಜದಲ್ಲಿ ನಮ್ಮಂತೆ ಬದುಕುವ ಹಕ್ಕಿದೆ, ಶ್ರೀನಿವಾಸ್ ನವಲೆ. ರೈತ ಸಂಘಗಳ ಜಂಟಿ ಸಮಿತಿಗಳ ನೇತೃತ್ವದಲ್ಲಿ 13ರಂದು ಕಲಬುರಗಿ ಬಂದ್. ಈಗ ವಾರ್ತೆಗಳ ವಿವರ. ಮುತುಗಾ ಗ್ರಾಮದಲ್ಲಿರುವ ಚೌಡಯ್ಯನ ಮೂರ್ತಿ ಭಗ್ನ ಮಾಡಿರುವುದನ್ನು ಖಂಡಿಸಿ ಜಗತ್ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಮಾಡಿದ ಕೋಲಿ ಕಬ್ಬಲಿಗ ಸಮಾಜದ ಬಂಧುಗಳು. ಅಂಬಿಗರ ಚೌಡಯ್ಯನವರಿಗೆ, ಶರಣಂಬಿಗರ ಚೌಡಯ್ಯನವರಿಗೆ ಬೇಕೇ ಬೇಕು, ಬೇಕೇ ಬೇಕು. ಚಿತ್ತಾಪುರ ತಾಲೂಕಿನ ಮುತುಗಾ ಗ್ರಾಮದಲ್ಲಿರುವ ಚೌಡಯ್ಯನ ಮೂರ್ತಿ ಭಗ್ನ ಮಾಡಿರುವುದನ್ನು ಖಂಡಿಸಿ ಕೋಲಿ ಕಬ್ಬಲಿಗ ಎಸ್ಟಿ ಹೋರಾಟ ಸಮಿತಿ ಅಧ್ಯಕ್ಷ ಲಚ್ಚಪ್ಪ ಜಮಾದಾರ್ ನೇತೃತ್ವದಲ್ಲಿ ಜಗತ್ ವೃತ್ತದಲ್ಲಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಮಾನವ ಸರಪಳಿ ನಿರ್ಮಿಸಿ ರಸ್ತೆ ಬಂದ್ ಮಾಡಿ ಬೃಹತ್ ಪ್ರತಿಭಟನೆ ಮಾಡಲಾಯಿತು. ಬಳಿಕ ಜಗತ್ ವೃತ್ತದಿಂದ ಎಸ್ಪಿ ಕಚೇರಿಯವರೆಗೆ ಮೆರವಣಿಗೆ ಮೂಲಕ ತೆರಳಿ ಕೂಡಲೇ ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನ ಮಾಡಿರುವ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಒತ್ತಾಯಿಸಿದ ಎಸ್ಪಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಇದಕ್ಕೂ ಮುನ್ನ ಪ್ರತಿಭಟನಾಕಾರರನ್ನು ಗೇಟ್ ಬಳಿ ತಡೆದು ನಿಲ್ಲಿಸಿ ಎಸ್ಪಿ ಕಚೇರಿ ಆವರಣದೊಳಗೆ ಬಿಡದ ಪೊಲೀಸ್ ಅಧಿಕಾರಿಗಳ ವಿರುದ್ಧ ಘೋಷಣೆಗಳನ್ನು ಕೂಗಿ ಪೊಲೀಸ್ ಇಲಾಖೆ ವಿರುದ್ಧ ಅಸಮಾಧಾನ ಹೊರಹಾಕಿದರು. ನಂತರ ಕೋಲಿ ಕಬ್ಬಲಿಗ ಸಮಾಜದ ಮುಖಂಡರುಗಳು ಮಾತನಾಡಿ, ಕಿಡಿಗೇಡಿಗಳನ್ನು ಬಂಧಿಸಿ ನ್ಯಾಯಾಲಯಕ್ಕೆ ಒಪ್ಪಿಸುವಾಗ ಅರೆಬೆತ್ತಲೆ ಮೆರವಣಿಗೆ ಮೂಲಕ ಕರೆದುಕೊಂಡು ಹೋಗಬೇಕು. ಮುತುಗಾ ಗ್ರಾಮದಲ್ಲಿ ಶ್ರೀ ನಿಜ ಶರಣ ಅಂಬಿಗರ ಚೌಡಯ್ಯನವರ ಕಂಚಿನ ಪುತ್ಥಳಿ ನಿರ್ಮಿಸುವಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಮನವಿ ಮಾಡಿದರು. ಇವತ್ತು ಏನು ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲಾಗಿರುವಂಥ ಕಲಬುರಗಿಯಲ್ಲಿ ಕಲಬುರಗಿ ಸಮಾಜಕ್ಕೆ ಅನ್ಯಾಯ ಮಾಡಿದ್ದಾರೆ. ಇವತ್ತು ಈ ಸರ್ಕಾರದಲ್ಲಿ ಕೂಡ ಕೆಲವು ಸಚಿವರು ಈ ಒಂದು ಜನಾಂಗಕ್ಕೆ ಹಗುರವಾಗಿ ಮಾತನಾಡಲಿಕ್ಕೆ ಪ್ರಚೋದನೆ ನೀಡ್ತಾ ಇದ್ದಾರೆ. ಆ ಒಂದು ಸಂದರ್ಭದಲ್ಲಿ ಸರ್ಕಾರದಲ್ಲಿರುವಂಥ ಸಚಿವರು, ಎಲ್ಲ ಸರ್ಕಾರದಲ್ಲಿ ಇವತ್ತು ಆ ಸಚಿವರುಗಳು ನಮ್ಮ ಸಮಾಜಕ್ಕೆ ಹತ್ತಿಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇದನ್ನು ಕೋಲಿ ಸಮಾಜ ಗಂಭೀರವಾಗಿ ಪರಿಗಣಿಸ್ತದೆ. ಇವತ್ತು ನಿಮ್ಮ ಕ್ಷೇತ್ರದಲ್ಲಿರುವಂಥ ಇವತ್ತು ಕೋಲಿ, ಕಬ್ಬಲಿಗ, ಅಂಬಿಗ, ಬೆಸ್ತ, ಬಾರ್ಕೇರ್, ಸುಣಗಾರ್ ಇವತ್ತು ಏನು ನಮ್ಮ ಜನಾಂಗ ಇದೆ, ಆ ಯಾರ್ಯಾರು ಕುತಂತ್ರ ಮಾಡ್ತಾ ಇದ್ದಾರೆ ಅವ್ರ ಕ್ಷೇತ್ರದಲ್ಲಿ ನಮ್ಮ ಜನಾಂಗ ಅವರಿಗೆ ತಕ್ಕ ಪಾಠ ಕಲಿಸ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಎಲ್ಲದಕ್ಕೂ ಈಗ ಸರ್ಕಾರ ಬಗ್ಗದೆ ಇದ್ರೆ ಮುಂದಿನ ನಡೆಯನ್ನು ನಿಮ್ಮದು. ಇವತ್ತು ಸರ್ಕಾರ ನಮ್ಮ ಜನಾಂಗಕ್ಕೆ ನ್ಯಾಯ ಕೊಟ್ಟು ಯಾರು ಇಂಥ ಕೆಲಸ ಮಾಡ್ತಾರೆ ಅವರಿಗೆ ರಾಜೀನಾಮೆ ಕೊಡಿಸುವಂಥ ಕೆಲಸ ಮಾಡಿದ್ರೆ ನಾವು ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೀವಿ. ಅಲ್ಲ ಸರ್, ಬರೀ ಪ್ರತಿಭಟನೆಗೆ ಅಷ್ಟೇ ಸೀಮಿತ. ಯಾದಗಿರಿನಲ್ಲಿ ಅವಹೇಳನಕಾರಿಯಾಗಿ ಮಾತನಾಡಿದರು ದೇಶಣ್ಣ. ಅದಾದ ಬಳಿಕ ಕೈ ಇದು ಮಾಡೋದು 24 ಗಂಟೆ ಮೇಲಾಯಿತು, ಇನ್ನೂ ಆರೋಪಿಗಳಿಗೆ ಇದು ಮಾಡಿಲ್ಲ, ಬಂಧಿಸಿಲ್ಲ. ಬರೀ ಪ್ರತಿಭಟನೆಗೆ ಅಷ್ಟೇ ಸೀಮಿತ ನಿಮ್ಮ ಆಕ್ರೋಶ ಏನಂತ ನೋಡಿ. ಇವತ್ತು ನಿನ್ನೆ ಸಾಯಂಕಾಲ ನಾವು ಒಂದು ನೀಡಿದಂಥ ಕರೆ
ಅರ್ಜೆಂಟಾಗಿ ನೀಡಿದಂಥ ಕರೆಯಲ್ಲಿ ಇವತ್ತು ಕೋಲಿ ಸಮಾಜದ ಪ್ರಜ್ಞಾವಂತ ಯುವಕರು, ಪ್ರಜ್ಞಾವಂತ ನಾಯಕರು, ಸ್ವಾಭಿಮಾನದ ನಾಯಕರು ಇವತ್ತು ಈ ತಕ್ಷಣದಲ್ಲಿ ಇಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ SP ಅವರ ಕಚೇರಿಗೆ ನಾವು ಬಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ. ಇವತ್ತು 24 ಗಂಟೆ ಒಳಗೆ ಬಂಧಿಸಬೇಕು. ಇವತ್ತು ಏನಾದರೂ ಬಂಧಿಸದೆ ಹೋದರೆ ಇವತ್ತು ಮುಂದಿನ ನಡೆ ಇನ್ನೂ ಉಗ್ರವಾದ ಹೋರಾಟಗಳನ್ನು ನಾವು ಮಾಡ್ತೇವೆ. ಸರ್, ಸಚಿವರು ನೇರವಾಗಿ ಕುಮ್ಮಕ್ಕು ಕೊಡ್ತಿದ್ದಾರೆ ಅಂತ ಹೇಳ್ತಿದ್ರಲ್ಲ, ಇದು ಏನು ಅಂತ ಅವ್ರ ಮೇಲೆ ಪ್ರಚೋದನೆ ನೀಡ್ತಿದ್ದಾರೆ ಅಂತ ಹೇಳ್ತೀರಿ, ಇದು ಹೆಂಗ ಅಂತ? ಇಲ್ಲ, ಈಗ ನೋಡ್ರಿ ಎಲ್ಲರಿಗೂ ಗೊತ್ತದ. ಅದಕ್ಕೆ ನಾವೇನಪ್ಪ ಅಂದ್ರೆ ಮುಂದಿನ ದಿನಗಳಲ್ಲಿ ಸಮಯ ಬಂದಾಗ ಅದಕ್ಕೆ ನಾವು ತಕ್ಕ ಉತ್ತರ ಕೊಡ್ತೀವಿ. ಇದರ ಹಿಂದೆ ಯಾರು ಕೈವಾಡಿದೆ ಅಂತ ಕೂಡ ತಮ್ಮ ಮುಂದೆ ಹೇಳ್ತೀವಿ. ಪದೇ ಪದೇ ಚಿತ್ತಾಪುರ ತಾಲೂಕಿನಲ್ಲೇ ಯಾಕಾಗಿತ್ತಂತ ನಿಮ್ಮ ಸಮಾಜ ಅಲ್ಲಿ ಬಲಿಷ್ಠದ ಮತ್ತು ಚಿತ್ತಾಪುರ ತಾಲೂಕಿನಾಗ ನೋಡ್ರಿ, ಸಮಾಜ ಚಿತ್ತಾಪುರ ತಾಲೂಕಿನಲ್ಲಿ ಬಲಿಷ್ಠವಾಗಿದೆ. ಭಾಳಷ್ಟು ಬಲಿಷ್ಠ ಅಲ್ಲಿ ಚಿತ್ತಾಪುರ ತಾಲೂಕಿನಾಗ ಅವ. ಎಲ್ಲಿ ಬಲಿಷ್ಠರು ಇರ್ತಾರೋ ಅಲ್ಲಿ ಕುತಂತ್ರಿಗಳು ಕೆಲಸ ಮಾಡ್ತಾರೆ. ಇವತ್ತು ಕತ್ತಲೆಯಾಗ ಕದ್ದು ಕೆಲಸ ಮಾಡುವಂಥ ಕುತಂತ್ರಿಗಳು ಹೇಡಿಗಳು ಏನು ಮಾಡ್ತಾರಂದ್ರೆ ಎಲ್ಲಿ ಬಲಿಷ್ಠರು ಇರ್ತಾರೋ ಅಲ್ಲಿ ರಾತ್ರಿ ಹೋಗಿ ಇಂಥ ಹೀನ ಕೃತ್ಯ ಮಾಡ್ತಾರೆ. ಅದು ಆಗ್ತಾ ಇರ್ತವೆ. ಇವತ್ತು ರಾಜ್ಯದಂತ ಆಗ್ತಾ ಇದೆ. ಇವತ್ತು ಕೇವಲ ಚಿತ್ತಾಪುರ ಮಾತ್ರ ಅಲ್ಲ, ಎಲ್ಲ ಕಡೆ ಕೂಡ ಇಂಥ ಒಂದು ಕೃತ್ಯಗಳು ಆಗ್ತಾಯಿವೆ. ಅದನ್ನು ನಾವು ಇವತ್ತು ಪೊಲೀಸರಿಗೆ ಇವತ್ತು ಒತ್ತಾಯ ಮಾಡಿದ್ದೀವಿ ಈ ಸಂದರ್ಭದಾಗ. ಓಕೆ, ಪೊಲೀಸ್ ಸಮಾಜಕ್ಕೆ ವಿಠ್ಠಲ್ ಹೆರ್ರವರಿಗೆ ಈ ಶರಣ ಅಂಬಿಗರ ಚೋಳನವರಿಗೆ ಈ ಸಂದರ್ಭದಲ್ಲಿ ರಾಮ್ಲಿಂಗ್ ನಾಟಿಕಾರ್, ಮಲ್ಲಿಕಾರ್ಜುನ್, ಶಂಕು ಮ್ಯಾಕೇರಿ, ನಾಗೇಂದ್ರಪ್ಪ, ಶಿವು ಧಣಿ, ಭೀಮಾಶಂಕರ್, ಸೂರ್ಯಕಾಂತ್ ಜಮಾದಾರ್, ಶಿವಕುಮಾರ್ ಹೊನಗುಂಟಿ, ಸತೀಶ್ ತೆಗಳಿ, ಶಾಂತಪ್ಪ ಕೋಡಿ, ದುಂಡಪ್ಪ ಜಮಾದಾರ್, ದಶರಥ್ ತೆಗ್ನೂರ್, ಸಿದ್ದು ತಳವಾರ್ ಸೇರಿದಂತೆ ಹಲವಾರು ಜನ ಕೋಲಿ ಕಬ್ಬಲಿಗ ಸಮಾಜದ ಬಂಧುಗಳು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು. ಅನ್ನಭಾಗ್ಯ ಯೋಜನೆಯಲ್ಲಿ ತೊಗರಿ ಬೆಳೆ ವಿತರಿಸಲು ರಾಜ್ಯ ಸರ್ಕಾರದ ಸಚಿವ ಸಂಪುಟ ಸಭೆಯಲ್ಲಿ ಅನುಮೋದನೆ ನೀಡಿದೆ ಎಂದು ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಕಾಂಗ್ರೆಸ್ ಕಚೇರಿಯಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರ ನೀಡುತ್ತಿರುವ ಅನ್ನಭಾಗ್ಯ ಯೋಜನೆಯಡಿ ತೊಗರಿ ಬೆಳೆ ವಿತರಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ. ಇದು ಕಲಬುರಗಿ ಜನತೆಗೆ ಮತ್ತು ತೊಗರಿ ಬೆಳೆಗಾರರಿಗೆ ಖುಷಿಯ ವಿಚಾರ ಎಂದರು. ಇದು ನಮ್ಮ ತೊಗರಿ ರೈತರಿಗೆ ಕೊಡುಗೆಯಾಗಿದೆ. ಇದರಿಂದ ನಮ್ಮ ತೊಗರಿ ಬೆಳೆಯುವ ರೈತರಿಗೆ ಅನುಕೂಲವಾಗುತ್ತದೆ. ಪ್ರತಿ ಪಡಿತರ ಚೀಟಿಗೆ 2 ಕೆಜಿ ನೀಡಲಾಗುತ್ತದೆ ಎಂದರು. ಬಳಿಕ ಮಾತನಾಡಿ, ಬೆಳೆ ಹಾನಿ ಸರ್ವೆ ಕಾರ್ಯ ನಡೆಯುತ್ತಿದೆ. ಸಂಪೂರ್ಣ ಸರ್ವೆ ಮುಗಿದ ತಕ್ಷಣ ನಮ್ಮ ರೈತರಿಗೆ ಪರಿಹಾರ ನೀಡಲಾಗುತ್ತದೆ ಎಂದರು. ನೋಡಿ, ನಾನು ಇದು ಹೇಳಿದ್ರೆ ನಿಮಗೆ ರಾಜಕೀಯ ಅನಿಸುತ್ತೆ, ಬಟ್ ಕೇಂದ್ರ ಸರ್ಕಾರ ಏನು ನಮ್ಮ ರಾಜ್ಯದ ಮೇಲೆ ಮಲತಾಯಿ ಧೋರಣೆ ಭಾಳ ದಿವಸಗಳಿಂದ, ಯಾವಾಗಿಂದ ನಮ್ಮ ಸರ್ಕಾರ ಬಂದಿದೆ, ಮುಂಚೆನೂ ಕೂಡ ಯಾಕೋ ಕರ್ನಾಟಕದ ಮೇಲೆ ವಕ್ರದೃಷ್ಟಿ ಇದೆ. ಯಾರ್ದು? ಮೋದಿ ಸರ್ಕಾರದ್ದು. ನಾವೇನು ಅಂದ್ಕೊಂಡಿದ್ದೀವಿ, ನಮ್ಮ ಸರ್ಕಾರದಲ್ಲೇನೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ. ಹಿಂದಿನ ಸರ್ಕಾರಕ್ಕೂ ಹಂಗೆ ಮಾಡಿದ್ದಾರೆ, ಅವ್ರ ಗೌರ್ಮೆಂಟ್ ಇದ್ರು ಹಂಗೆ ಮಾಡಿದ್ದಾರೆ. ಆಮೇಲೆ ಯಾವುದೇ ಅವರು ನಮ್ಮ ರಾಜ್ಯಕ್ಕೆ, ಯಾಕಂದರೆ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯ ಇಡೀ ದೇಶದಲ್ಲಿ GSTಯಲ್ಲಿ ಸೆಕೆಂಡ್ ಹೈಯೆಸ್ಟ್. ನಮ್ಮ ರಾಜ್ಯದಿಂದ ಸುಮಾರು 4.5 ಲಕ್ಷ ಕೋಟಿ ನಮಗೆ ಕಲೆಕ್ಷನ್ ಆಗ್ತಾ ಇದ್ರೆ ನಮಗೆ 50,000 ಕೋಟಿನೂ ಕೂಡ ಬರ್ತಾ ಇಲ್ಲ. ಈ ಒಂದು ರೇಷಿಯೋ ಇದೆ. ಮತ್ತು ಯಾವಾಗ ನಮಗೆ ಕ್ಯಾಲಮಿಟಿ, ನಿಮಗೊಂದು ಉದಾಹರಣೆ ಹೇಳಬೇಕಾದ್ರೆ 2023-24ರಲ್ಲಿ ಬರಗಾಲ ಡಿಕ್ಲೇರ್ ಆದಾಗ ಕೇಂದ್ರ ಸರ್ಕಾರ ಬಂದು ಇಲ್ಲಿ ಸಮೀಕ್ಷೆ ಮಾಡಿ ಇಷ್ಟು ಪರಿಹಾರ ಕೊಡಬೇಕಂತ ತೀರ್ಮಾನ ಮಾಡಿದ್ರು ಕೊಡಲಿಲ್ಲ. ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ಪರಿಹಾರ ತಗೊಳ್ಬೇಕಾಯ್ತು. ನೀವೆಲ್ಲ ಗೊತ್ತಿದೆಯಲ್ಲ, ನೀವು ಸುಪ್ರೀಂ ಕೋರ್ಟಿಗೆ ಹೋಗಿ 3,000 ಕೋಟಿ ನಾವು ಪರಿಹಾರ ತಗೊಳ್ಬೇಕಾಯಿತು. ಈ ರೀತಿ ಕೇಂದ್ರ ಸರ್ಕಾರ ಮಲ್ತಾಯಿ ಧೋರಣೆ ಇವತ್ತು ಕರ್ನಾಟಕ ರಾಜ್ಯದ ಮೇಲೆ ಮಾಡ್ತಾ ಇರೋದು ನೋಡಿದರೆ ಇದು ಸರಿಯಾಗಿರ್ತಕ್ಕಂಥ ಬೆಳವಣಿಗೆ ಅಲ್ಲ ಅಂತಕ್ಕಂಥದ್ದು ನನ್ನ ಭಾವನೆ. MP ಯಲ್ಲಿ 23 ಜನ ಇದ್ದಾರೆ, ಎಲ್ಲ BJP ಅವ್ರದ್ದೇ ಸರ್ಕಾರ. ಅವರು ಎಲ್ಲ MP ಗಳು ಏನು ಮಾಡಿಬಿಟ್ಟಿದ್ದಾರೆ, MP ಗಳಿಗೆ ಅಲ್ಲಿ ಪಾಪ ಅಲ್ಲಿ ದನಿ ಇಲ್ಲ. ಡೆಲ್ಲಿಯಲ್ಲಿ ಈ ಕೇಂದ್ರ ಸರ್ಕಾರ ಏನಿದೆಯಲ್ಲ, ಇದು ಯಾವ ರೀತಿ ಅಂದರೆ ಡಿಕ್ಟೇಟರ್ಶಿಪ್, ಇಲ್ಲಿ ಡೆಮೋಕ್ರಸಿ ಇಲ್ಲ. ಹಿಂದೆ UPA ಸರ್ಕಾರ ಅವೆಲ್ಲ ಇದ್ದಾಗ ಏನಂದರೆ ಎಲ್ಲ MP ಗಳು ಹೋಗಿ ರಿಕ್ವೆಸ್ಟ್ ಮಾಡಿದರೆ ಕೇಳೋರಿದ್ರು. ಇಲ್ಲಿ ಯಾರಿಗೂ ಅಪಾಯಿಂಟ್ಮೆಂಟು ಸಿಗಲ್ಲ. MP ಗಳು ಪ್ರೈಮ್ ಮಿನಿಸ್ಟರ್ ಮೀಟ್ ಮಾಡಬೇಕಂದ್ರೆ ಅವ್ರ ಅಪಾಯಿಂಟ್ಮೆಂಟು ಸಿಗಲ್ಲ.
ಯಾವ ಮಂತ್ರಿಗಳು ಹೋದ್ರೆ ಅವರು ಕೂಡ ಆ ಮಂತ್ರಿಗಳಿಗೆ ಅವರಿಗೆ ಇಂಡಿಪೆಂಡೆಂಟ್ ಡಿಸಿಷನ್ ಮೇಕಿಂಗ್ ಪವರ್ಸ್ ಇಲ್ಲ. ಹಾಗಾಗಿ ಈಗೇನಾಗ್ಬಿಟ್ಟಿದೆ ಅಂದರೆ ನಮ್ಮ ದೇಶದಲ್ಲಿ ಇವತ್ತೇನು ಕೇಂದ್ರ ಸರ್ಕಾರ ಇದೆ, ಇದು ಒಂದು ಸೆಂಟ್ರಲೈಸ್ಡ್ ಡೆಮೋಕ್ರೆಟಿಕ್ ಏನೋ ಒಂದು ಆಟೋಕ್ರೆಟಿಕ್ ಅಡ್ಮಿನಿಸ್ಟ್ರೇಷನ್ ಮಾಡ್ತಾ ಇರೋದು ಇದು ನಮ್ಮ ದೇಶದ ದುರ್ದೈವ. ಯಾಕಂದರೆ ನಮ್ಮ ಏನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಾಗಲಿ ಅಥವಾ ಪಂಡಿತ್ ನೆಹರು ಆಗಲಿ ಅಥವಾ ಮಹಾತ್ಮ ಗಾಂಧಿಯವರಾಗಲಿ ಯಾವ ರೀತಿ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ಇಡೀ ವಿಶ್ವದಲ್ಲೇ ಇದು ಪಾರ್ಲಿಮೆಂಟ್ರಿ ಡೆಮೋಕ್ರಸಿನ ನಾವು ಅಡಾಪ್ಟ್ ಮಾಡಿಕೊಂಡು ನಾವೇನು ಇಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ದೀವಿ, ಅದಕ್ಕೆ ವಿರುದ್ಧವಾಗಿ ಇವರು ಒಂದು ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್ ಮಾಡಬೇಕು ಅಂತ ಅವ್ರ ಐಡಿಯಾಲಜಿ ಪ್ರಕಾರ ಮಾಡ್ತಾ ಇದ್ದಾರೆ. ಇದು ದೇಶಕ್ಕೆ ಒಳ್ಳೆಯದಲ್ಲ. ನೋಡಿ, ಈ ಮೊನ್ನೆ ಒಂದು ವಿಪರ್ಯಾಸ ಏನು ಅಂತಂದರೆ, ರಾಹುಲ್ ಗಾಂಧಿಯವರು ಯಾವತ್ತೂ ಕೂಡ ಹೇಳ್ತಾ ಇದ್ರು ಇದು GST ಇಂಪ್ಲಿಮೆಂಟೇಷನ್ ಅವೈಜ್ಞಾನಿಕ. ಈ GST ಇಂಪ್ಲಿಮೆಂಟೇಷನ್ ನೀವನ್ನು 3-4 ಸ್ಲ್ಯಾಬ್ ಮಾಡಿ ಹೈ ಟ್ಯಾಕ್ಸ್ ಮಾಡ್ತಾ ಇದ್ದೀರಿ, ಇದು ಸರಿಯಾದದಲ್ಲ ಅಂಥೇಳಿ ಇದಕ್ಕೊಂದು ಭಾಳ ದೊಡ್ಡ ಅಭಿಯಾನನೇ ರಾಹುಲ್ ಗಾಂಧಿಯವರು ಮಾಡಿದರು. ಅವಾಗೆ ಇವರು ಕೇಳಲಿಲ್ಲ. ಇಷ್ಟು ವರ್ಷ ಮಾಡಿಬಿಟ್ಟು ಈಗೇನೋ ಇದು ರ್ಯಾಷನಲೈಸ್ ಮಾಡಿ ಅದೇ ಒಂದು ದೊಡ್ಡ ಸಾಧನೆ ಅಂತ ತಿಳ್ಕೊಂಡಿದ್ದಾರೆ. ಅದೇ ಒಂದು ಸಾಧನೆ ಅಂತೇಳಿ ಡೈಲಿ ಅಡ್ವರ್ಟೈಸ್ಮೆಂಟ್ ನೋಡ್ತಾ ಇದ್ದೀನಿ ನಾನು ಪೇಪರಲ್ಲಿ. ಅರೆ, ಇಷ್ಟು ವರ್ಷ ನೀವು ಮಾಡಿರೋದು ತಪ್ಪು, ಅದಕ್ಕೆ ಯಾರು ಹೊಣೆಗಾರರು? ನೀವು 28% GST ಹಾಕಿ ಇಷ್ಟು ವರ್ಷ ನೀವು ಟ್ಯಾಕ್ಸ್ ಕಲೆಕ್ಟ್ ಮಾಡಿ ಜನರ ಮೇಲೆ ಹೊರೆ ಹಾಕಿ ಈಗ ಕಮ್ಮಿ ಮಾಡಿ ಈಗ ನಾವು ಚೆನ್ನಾಗಿ ಮಾಡಿದ್ದೀವಿ, ಜನರಿಗೆ ಅನುಕೂಲ ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥದ್ದು ಇದೆಯಲ್ಲ, ಇದು ನಮ್ಮ ದೇಶದಲ್ಲಿ ಜನರ ಮೇಲೆ ಹೊರಿಸಿರ್ತಕ್ಕಂಥ ಮೋದಿ ಸರ್ಕಾರದ ದೊಡ್ಡ ಹೊರೆ. ಅವರೇ ಅಡಿಷನಲ್ ಹೊರೆ ಹಾಕಿ ಅವರೇ ಇಳಿಸಿ ಅವರೇ ಬೆನ್ನು ತಟ್ಕೊಳ್ತಾ ಇರ್ತಕ್ಕಂಥದ್ದು. ಇದು ಹಾಸ್ಯಾಸ್ಪದ. ಇದೇನು ಈ ಪತ್ರಿಕಾಗೋಷ್ಠಿಯಲ್ಲಿ ಶಾಸಕರುಗಳಾದ ಅಲ್ಲಂಪ್ರಭು ಪಾಟೀಲ್, MY ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಜಗದೇವ್ ಗುತ್ತೇದಾರ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. 2025ರ ಸ್ಕಿಲ್ ಇಗ್ನೈಟ್ ಪ್ರದರ್ಶನ ಮತ್ತು ವೈಡ್ಲಿ ಇನ್ ಸರ್ವಿಸ್ ಸೇವೆಗಳ ವೇದಿಕೆ ಉದ್ಘಾಟಿಸಿದ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಕಲಬುರಗಿ ನಗರದ ಐವಾನ್ ಶಾಹಿ ರಸ್ತೆಯಲ್ಲಿರುವ ಬಂಜಾರ ಭವನದಲ್ಲಿ ಜರುಗಿದ 2025ರ ಸ್ಕಿಲ್ ಇಗ್ನೈಟ್ ಪ್ರದರ್ಶನ ಮತ್ತು ವೈಡ್ಲಿ ಇನ್ ಸರ್ವಿಸ್ ಸೇವೆಗಳ ವೇದಿಕೆಯನ್ನು ಜ್ಯೋತಿ ಬೆಳಗಿಸುವ ಮೂಲಕ ಉದ್ಘಾಟಿಸಿದ ಗಣ್ಯರು ಬಳಿಕ ವೈಡ್ಲಿ ಇನ್ ಸಂಸ್ಥೆಯ ಸಂಸ್ಥಾಪಕ ಸಿದ್ದಲಿಂಗ ಎಸ್ ಶೆಳ್ಗಿ ಅವರು ವೇದಿಕೆ ಮೇಲಿರುವ ಗಣ್ಯರಿಗೆ ಸನ್ಮಾನಿಸಿದರು. ನಂತರ ಕಾರ್ಯಕ್ರಮ ಉದ್ದೇಶಿಸಿ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಹಾಗೂ ವೈಡ್ಲಿ ಇನ್ ಸಂಸ್ಥೆಯ ಸಂಸ್ಥಾಪಕ ಸಿದ್ದಲಿಂಗ ಶೆಳ್ಗಿ ಮಾತನಾಡಿ, ವೈಡ್ಲಿ ಇನ್ ಸಂಸ್ಥೆಯು ನಮ್ಮ ಕಲಬುರಗಿ ಜನತೆಗೆ ಉತ್ತಮ ಸೇವೆ ನೀಡುತ್ತದೆ. ಈ ಸಂಸ್ಥೆಯು ಗ್ರಾಹಕರ ಮತ್ತು ವರ್ತಕರ ನಡುವೆ ಸಂಪರ್ಕ ಸೇತುವೆಯಾಗಿ ಕೆಲಸ ನಿರ್ವಹಿಸಲಿದೆ ಎಂದರು. ನಮಸ್ಕಾರ, ನಾನು ವೈಡ್ಲಿ.in ಸಂಸ್ಥಾಪಕರು ಸಿದ್ಲಿಂಗ್ ಶೆಳ್ಗಿ ಅಂತ. ಇವತ್ತು ಚೇಂಬರ್ ಆಫ್ ಕಾಮರ್ಸ್ನ ಸಹಯೋಗದೊಂದಿಗೆ ವೈಡ್ಲಿ.in ಸಂಸ್ಥೆಯು ಸ್ಕಿಲ್ ಇಗ್ನೈಟ್ ಅನ್ನುವಂಥ ಒಂದು ಕೌಶಲ್ಯ ಆಧಾರಿತ ತರಬೇತಿ ಸಂಸ್ಥೆಗೆ ಚಾಲನೆಯನ್ನು ನೀಡಿದೆ. ಅದರ ಪ್ರಯುಕ್ತವಾಗಿ ಈ ಭಾಗದ ಯುವಕ ಯುವತಿಯರು ಮತ್ತು ವಿದ್ಯಾರ್ಥಿಗಳು ಇವತ್ತು ಮತ್ತು ನಾಳೆ 2 ದಿನಗಳ ಕಾಲ ಈ ಎಕ್ಸಿಬಿಷನ್ ನಡೆಯಲಿದೆ. ಇದರ ಸದುಪಯೋಗವನ್ನು ತಾವೆಲ್ಲರೂ ಪಡೆದುಕೊಳ್ಳಬೇಕು. ಅದರ ಜೊತೆಯಲ್ಲಿ ವೈಡ್ಲಿ.in ಸಂಸ್ಥೆಯು ಒಂದು ಲೋಕಲ್ ಸರ್ಚ್ ಹೈಪರ್ ಸರ್ಚ್ ಆ್ಯಪನ್ನು ಲಾಂಚ್ ಮಾಡಿದೆ. ಹಾಗಾಗಿ ಅದರ ಬಗ್ಗೆಯೂ ತಾವು ಮುಂದಿನ ದಿನಗಳಲ್ಲಿ ತಮ್ಮ ಮನೆಗೂ ಕೂಡ ಕೆಲವೊಂದು ಕರಪತ್ರಗಳ ಮೂಲಕ ಹಾಗೂ ಸಾಮಾಜಿಕ ಜಾಲತಾಣಗಳ ಮೂಲಕ ಅದರ ಮಾಹಿತಿಯನ್ನು ತಲುಪಿಸಲಾಗುವುದು. ಅದರ ಉಪಯೋಗವೂ ಕೂಡ ತಾವು ಪಡೆದುಕೊಂಡು ಮುಂಬರುವಂತಹ ತಮ್ಮ ಉದ್ಯೋಗವನ್ನು ಅದರಲ್ಲಿ ರಿಜಿಸ್ಟ್ರೇಷನ್ ಮಾಡಿಸುವುದರ ಮೂಲಕ ಈ ಭಾಗದಲ್ಲಿರುವ ಅನೇಕ ಸರ್ವಿಸ್ ಪಡೆದುಕೊಳ್ಳುವಂತಹ ಜನರಿಗೆ ನೇರವಾಗಿ ತಮ್ಮ ಕನೆಕ್ಟಿವಿಟಿಯನ್ನು ಮಾಡಿಕೊಳ್ಳಲು ಇದೊಂದು ಸುವರ್ಣ ಅವಕಾಶ ಆಗಿರುವುದರಿಂದ ಅದರಲ್ಲಿ ತಮ್ಮ ಉದ್ಯೋಗವನ್ನು ಸೇರಿಸಿಕೊಂಡು ಇನ್ನೂ ಹೆಚ್ಚಿನ ಸಾಮಾಜಿಕ ಜಾಲತಾಣಗಳ ಉಪಯೋಗವನ್ನು ಪಡೆದುಕೊಳ್ಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಈ ಒಂದು ವೈಡ್ಲಿ.in ಲೋಕಲ್ ಸರ್ಚ್ ಆ್ಯಪನ್ನು ನಾವು ಲಾಂಚ್ ಮಾಡಿದ್ದೀವಿ. ಸೊ ಅದರ ಉಪಯೋಗವನ್ನು ತಾವು ಪಡೆದುಕೊಡಬೇಕು. ಹಾಗೂ ಇವತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಸಚಿವರಲ್ಲೂ ಹಾಗೂ ಅತಿಥಿ ಗಣ್ಯರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಸಹಕಾರ ನೀಡಿರುವಂಥ KKCCIನ ಪ್ರತಿಯೊಬ್ಬ ಸದಸ್ಯರಿಗೂ ಹಾಗೂ ಅಧ್ಯಕ್ಷರಿಗೂ, ಕೃಷಿ ಸಮಿತಿ ಅಧ್ಯಕ್ಷರಿಗೂ, ಸೆಕ್ರೆಟರಿ ಸರ್ ಅವರಿಗೂ ಎಲ್ಲರಿಗೂ ಒಟ್ಟಾರೆ ಎಲ್ಲರನ್ನೂ ಒಳಗೊಂಡಂತೆ ನಾನು ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು. ವೈಡ್ಲಿ.in ಉದ್ದೇಶ ಏನ್ರಿ ಸರ್? ಇದು ಒಂದು ಲೋಕಲ್ ಸರ್ಚ್ ಪ್ಲ್ಯಾಟ್ಫಾರ್ಮ್ ರೀ. ಇದರೊಳಗೆ ಗ್ರಾಮೀಣ ಪ್ರದೇಶದಿಂದ ಹಿಡ್ಕೊಂಡು ಒಂದು ನಗರ ಪ್ರದೇಶದಲ್ಲಿರುವಂಥ ಸರ್ವಿಸ್ಗಳನ್ನು ಕೊಡುವಂತಹ ಯಾವ್ಯಾವ ರೀತಿಯದ್ದು ಒಂದು ಯಾವುದೇ ರೀತಿ ಇರ್ಬೋದು, ಪ್ಲಂಬರ್ ಇರ್ಬೋದು, ಎಲೆಕ್ಟ್ರಿಷಿಯನ್ ಇರ್ಬೋದು. ಈಗ ಪ್ರತಿದಿನ ನೋಡ್ರಿ ತಾಲೂಕಕ್ಕೂ ಮತ್ತು ಹಳ್ಳಿಯಿಂದ ತಾಲೂಕಾಗೆ ಬಂದು ಏನೋ ಒಂದು ಕೆಲಸ ಮಾಡಿ ಹೋಗುವಂಥ ಅವಕಾಶಗಳಿಗೆ ಭಾಳಷ್ಟು ಅದಾವೆ ರೀ. ಅವ್ರಿಗೆ ಅನ್ಕಸ ಕನೆಕ್ಟಿವಿಟಿ ಮಾಡುವಂಥದ್ದು.
ತಾಲೂಕು ಸಂಪರ್ಕ ಸೇತುವೆ ಕೆಲಸ. ಸಂಪರ್ಕ ಸೇತುವಾಗಿ ಕೆಲಸ ಮಾಡ್ತದೆ ಸರ್ ಇದು. ಈ ಸಂದರ್ಭದಲ್ಲಿ ಪೂಜ್ಯ ಶ್ರೀ ಷಡಕ್ಷರಿ ಬ್ರಹ್ಮ ರಾಜೇಶ್ವರ ಶಿವಾಚಾರ್ಯರು, ಮಾಜಿ ವಿಧಾನ ಪರಿಷತ್ ಸದಸ್ಯ ಅಮರನಾಥ್ ಪಾಟೀಲ್, ಮಹೇಶ್ ಮಾಷಾಳ್, ಚನ್ನಬಸವಣ್ಣ, ಶರಣು ಪಪ್ಪ, ವೈಡ್ಲಿ ಇನ್ ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರೆಯುತ್ತದೆ. ಮಾನಸಿಕ ಅಸ್ವಸ್ಥರು ಸಮಾಜದಲ್ಲಿ ನಮ್ಮಂತೆ ಬದುಕುವ ಹಕ್ಕಿದೆ. ಶ್ರೀನಿವಾಸ್ ನವಲೆ. ರೈತ ಸಂಘಗಳ ಜಂಟಿ ಸಮಿತಿಗಳ ನೇತೃತ್ವದಲ್ಲಿ 13ರಂದು ಕಲಬುರಗಿ ಬಂದ್. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲ್ಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಕಲಬುರಗಿ ಜಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ಹಮ್ಮಿಕೊಳ್ಳಲಾದ ಜಾಥಾಕ್ಕೆ ಡಿಎಚ್ಒ ಡಾಕ್ಟರ್ ಶರಣಬಸಪ್ಪ ಕ್ಯಾತನಾಳ್ ಚಾಲನೆ ನೀಡಿದರು. ಸಮಾಜವು ಮಾನಸಿಕ ಅಸ್ವಸ್ಥರನ್ನು ಕೆಟ್ಟದ್ದಾಗಿ ನೋಡುವುದಾಗಲಿ, ಹಿಂಸೆ ನೀಡುವುದಾಗಲಿ ಕಾನೂನಿನ ಪ್ರಕಾರ ಅಪರಾಧವಾಗಿದೆ. ಇತರರಂತೆ ಅವರಿಗೂ ಸಮಾಜದಲ್ಲಿ ಜೀವಿಸುವ ಹಕ್ಕು ಇದೆ ಎಂಬುದನ್ನು ಪ್ರತಿಯೊಬ್ಬರೂ ಅರಿಯಬೇಕು ಎಂದು ಕಲಬುರಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಮತ್ತು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀನಿವಾಸ್ ನವಲೆ ಹೇಳಿದರು. ಶುಕ್ರವಾರ ಇಲ್ಲಿನ ಜಿಮ್ಸ್ ಕಾಲೇಜಿನಲ್ಲಿ ಬಯಾಲಜಿ ಸಭಾಂಗಣದಲ್ಲಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಗುಲ್ಬರ್ಗಾ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಮತ್ತು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ ಇವರುಗಳ ಸಂಯುಕ್ತಾಶ್ರಯದಲ್ಲಿ ವಿಶ್ವ ಮಾನಸಿಕ ಆರೋಗ್ಯ ದಿನಾಚರಣೆ ಹಿನ್ನೆಲೆಯಲ್ಲಿ ಪ್ರೌಢಶಾಲಾ ಶಿಕ್ಷಕರಿಗೆ ಆಯೋಜಿಸಿದ ಮಾನಸಿಕ ಆರೋಗ್ಯದ ಕುರಿತು ಅರಿವು ಮತ್ತು ತರಬೇತಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು, ಮಾನಸಿಕ ಅಸ್ವಸ್ಥರ ಮೇಲೆ ದೌರ್ಜನ್ಯ ನಡೆಯುತ್ತಿರುವುದು ಕಂಡುಬಂದಲ್ಲಿ ಪುನರ್ ವಿಮರ್ಶೆ ಮಂಡಳಿಗೆ ಮಾಹಿತಿ ನೀಡಬೇಕು ಎಂದರು. ಭಾರತ ದೇಶದಲ್ಲಿ ಬಹುತೇಕ ಜನರು ಒಂದಿಲ್ಲೊಂದು ಮಾನಸಿಕ ರೋಗಕ್ಕೆ ತುತ್ತಾಗಿ ಚಿಕಿತ್ಸೆ ಪಡೆಯುತ್ತಿರುವುದು ವಿಷಾದನೀಯದ ಸಂಗತಿಯಾಗಿದೆ. ಅತಿಯಾದ ಕೆಲಸದ ಒತ್ತಡದಿಂದಾಗಿ ನೆಮ್ಮದಿ ಮತ್ತು ಶಾಂತಿಯಿಂದ ಬದುಕಲು ಸಾಧ್ಯವಾಗುತ್ತಿಲ್ಲ. ನಿರುದ್ಯೋಗ, ಬಡತನ, ತಂಬಾಕು ಮತ್ತು ಧೂಮಪಾನ ಸೇವನೆಯಿಂದಲೂ ಸಹ ಇಂದಿನ ಯುವ ಜನಾಂಗವು ಮಾನಸಿಕ ಕಾಯಿಲೆಗಳಿಗೆ ತುತ್ತಾಗಿ ಅಮೂಲ್ಯವಾದ ಜೀವನವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಇಂದಿಲ್ಲಿ ತರಬೇತಿ ಪಡೆದುಕೊಳ್ಳುವ ಪ್ರತಿಯೊಬ್ಬ ಶಿಕ್ಷಕರು ಪಠ್ಯ ಬೋಧನೆಯ ಜೊತೆಗೆ ಸಮಾಜದ ಆರೋಗ್ಯವನ್ನು ಕಾಪಾಡುವ ಜವಾಬ್ದಾರಿ ಹೊಂದಿದ್ದು ಈ ಕುರಿತು ಹೆಚ್ಚಿನ ಜಾಗೃತಿಯನ್ನು ಮೂಡಿಸಬೇಕು ಎಂದು ಶಿಕ್ಷಕರಿಗೆ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಡಿಡಿಪಿಐ ಸೂರ್ಯಕಾಂತ್ ಮದಾನೆ ಅವರು ಮಾತನಾಡಿ, ಜೀವನದಲ್ಲಿ ಜಿಗುಪ್ಸೆ, ಒತ್ತಡ ಮತ್ತು ನಿರಾಶೆಯಿಂದಾಗಿ ಮಾನಸಿಕ ಕಾಯಿಲೆ ಮತ್ತು ಖಿನ್ನತೆಗೆ ವಿದ್ಯಾರ್ಥಿ ಸಮೂಹ ಒಳಗಾಗುತ್ತಿದೆ. ಶಿಕ್ಷಕರು ತರಬೇತಿಯನ್ನು ಪಡೆದ ನಂತರ ವಿಶೇಷವಾಗಿ 6ರಿಂದ 10ನೇ ತರಗತಿಯ ಮಕ್ಕಳಲ್ಲಿ ಮಾನಸಿಕ ರೋಗದ ಲಕ್ಷಣಗಳು ಕಂಡುಬಂದಲ್ಲಿ ಅದನ್ನು ಸೂಕ್ಷ್ಮವಾಗಿ ಗಮನಿಸಿ ತಜ್ಞ ವೈದ್ಯರಿಂದ ಸೂಕ್ತ ಚಿಕಿತ್ಸೆಯನ್ನು ಪಡೆಯುವಂತೆ ಅರಿವು ಮತ್ತು ಜಾಗೃತಿಯನ್ನು ಮೂಡಿಸಬೇಕಿದೆ ಎಂದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಕಲಬುರಗಿ ಜಿಲ್ಲಾ ಮಾನಸಿಕ ಆರೋಗ್ಯ ಮತ್ತು ಕಾರ್ಯಕ್ರಮದ ಅಧಿಕಾರಿಗಳಾದ ಡಾಕ್ಟರ್ ವಿವೇಕಾನಂದ ರೆಡ್ಡಿ ಮಾತನಾಡಿ, ಮಾನಸಿಕ ಕಾಯಿಲೆಯು ಗಂಭೀರವಾದ ಸ್ವರೂಪವನ್ನು ತಲುಪುವುದಕ್ಕೂ ಮೊದಲು ಸೂಕ್ತ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೆಯಬೇಕು. ಇಂದಿನ ಒತ್ತಡದ ಜೀವನದಲ್ಲಿ ಪ್ರತಿಯೊಂದು ಸಮಸ್ಯೆ ಮತ್ತು ಸವಾಲುಗಳನ್ನು ಧೈರ್ಯದಿಂದ ಎದುರಿಸಬೇಕು. ಕಲಬುರಗಿ ಜಿಮ್ಸ್ ಆಸ್ಪತ್ರೆಯ ಮನೋರೋಗ ವಿಭಾಗದ ಮುಖ್ಯಸ್ಥ ಡಾಕ್ಟರ್ ಪ್ರಭು ಕಿರಣ್ ವಿ ಗೋಗಿ ಮತ್ತು ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದ ಮನೋವೈದ್ಯ ಡಾಕ್ಟರ್ ಮಹಮ್ಮದ್ ಇರ್ಫಾನ್ ಅವರು ವಿಶೇಷ ಉಪನ್ಯಾಸ ನೀಡಿದರು. ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾ ಮಾನಸಿಕ ಆರೋಗ್ಯ ಮನಶಾಸ್ತ್ರಜ್ಞ ಸಂತೋಷಿ ಗೋಳೆ, ಕಲಬುರಗಿ ಉತ್ತರ ಮತ್ತು ದಕ್ಷಿಣ
ಅಫ್ಜಲ್ಪುರ, ಆಳಂದ್ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳ ಶಿಕ್ಷಕರು ಮತ್ತು ಆರೋಗ್ಯ ಇಲಾಖೆಯ ಇತರೆ ಅಧಿಕಾರಿ ಸಿಬ್ಬಂದಿಗಳು ತರಬೇತಿಯಲ್ಲಿ ಭಾಗವಹಿಸಿದ್ದರು. ಅತಿಯಾದ ಮಳೆಯಿಂದಾಗಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ರೈತರ ಬೆಳೆಗಳು ಹಾಳಾಗಿದ್ದು, ಸರ್ಕಾರ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡುವಂತೆ ಆಗ್ರಹಿಸಿ 13ರಂದು ಕಲಬುರಗಿ ಬಂದ್ ಮಾಡಲು ಮುಂದಾದ ಕರ್ನಾಟಕ ರಾಜ್ಯ ರೈತ ಸಂಘಟನೆಗಳು. ನಗರದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಸುರಿದ ಮಳೆ ಮತ್ತು ಮಹಾರಾಷ್ಟ್ರದ ಉಜನಿ ಜಲಾಶಯದ ನೀರಿನಿಂದ ಕಲ್ಯಾಣ ಕರ್ನಾಟಕ ಭಾಗದ ರೈತರ ಬೆಳೆಗಳಾದ ಉದ್ದು, ಹೆಸರು, ತೊಗರಿ ಸೇರಿದಂತೆ ಹಲವಾರು ಬೆಳೆ ಹಾಗೂ ಜಾನುವಾರುಗಳು, ಹಲವು ಆಸ್ತಿಪಾಸ್ತಿಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದ್ದರಿಂದ ರೈತರು ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಹೀಗಾಗಿ ಸರ್ಕಾರಕ್ಕೆ ಸರ್ವೆ ಮಾಡಿಸಲು ಯಾವುದೇ ಬೆಳೆ ಉಳಿದಿಲ್ಲ. ಕೂಡಲೇ ರಾಜ್ಯ ಸರ್ಕಾರ ಪ್ರತಿ ಎಕರೆಗೆ 25,000 ರೂಪಾಯಿ ಪರಿಹಾರ ನೀಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ಇಟ್ಟುಕೊಂಡು 13ರಂದು ಕಲಬುರಗಿ ಜಿಲ್ಲೆ ಬಂದ್ ಮಾಡಲು ರೈತ ಸಂಘಗಳ ಜಂಟಿ ಸಮಿತಿಗಳು ಮುಂದಾಗಿವೆ ಎಂದು ತಿಳಿಸಿದರು. ನಮ್ಮ ಮಾಧ್ಯಮ ಮಿತ್ರರಿಗೆ ನಾನು ಕ್ಷಮೆಯನ್ನು ಕೋರ್ತೀನಿ. ಯಾಕೆಂದರೆ ಈಗಾಗಲೇ ಬಹಳಷ್ಟು ಟೈಮ್ ಆಗ್ಯದ. ಆ ನಿಟ್ಟಿನಲ್ಲಿ ಅವರಿಗೆ ನಾನು ಕ್ಷಮೆಯನ್ನು ಕೋರುತ್ತೇನೆ. ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರ ಮೇರೆಗೆ ಶ್ರೀ ಬಡಗಲ್ಪುರ ರಾಘೇಂದ್ರ ಸರ್ ಅವರ ನೇತೃತ್ವದಲ್ಲಿ ಇವತ್ತೇನು ನಮ್ಮ ಫೋನ ಬತ್ತು ಮುಂಜಾನೆ 8 ಗಂಟೆಗೆ ಬಂದಾಗ ನಮ್ಮದು ಕರ್ನಾಟಕ ರಾಜ್ಯ ರೈತ ಸಂಘದಿಂದನೂ ಕೂಡ ಇವತ್ತೇನು 13ನೇ ತಾರೀಕಿಗೆ ಏನಪ್ಪ ಅಂತಂದ್ರೆ ಕಲಬುರಗಿ ಬಂದಿದೆ. ಅವರಿಗೂ ಕೂಡ ನಮ್ಮ ಬೆಂಬಲ ಇರುತ್ತದೆ. ಈಗ ತಾನೇ ನಮ್ಮ ಸಂಘಟನೆಯಲ್ಲಿ ಬಂದಂಥ ಮಹಿಳಾ ಘಟಕದ ಕಲಬುರಗಿ ಜಿಲ್ಲೆಯ ಅಧ್ಯಕ್ಷರಾದ ಮಂಜುಳಾ ಭಜಂತ್ರಿ ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಇನ್ನೊಬ್ಬರು ಮಹಿಳಾ ಘಟಕದ ಕಾರ್ಯಾಧ್ಯಕ್ಷರಾದ ಮಾದೇವಿ ಅವರಿಗೂ ಕೂಡ ನಾನು ಸ್ವಾಗತಿಸುತ್ತೇನೆ. ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ಕಲಬುರಗಿ ಯುವ ಮೋರ್ಚಾದ ಅಧ್ಯಕ್ಷರಾದ ಸಿದ್ದು ಪಾಟೀಲ್ ಅವರಿಗೂ ಹಾಗೂ ಕರ್ನಾಟಕ ರಾಜ್ಯ ರೈತ ಸಂಘ ಯುವ ಮೋರ್ಚಾದ ಕಾರ್ಯದರ್ಶಿ ಆದಂಥ ಕರಿಯಪ್ಪ ಅವರಿಗೂ ಕೂಡ ನಾನು ಇವತ್ತು ಸ್ವಾಗತಿಸುತ್ತೇನೆ. ಈ ಸಂದರ್ಭದಲ್ಲಿ ಜಿಲ್ಲಾ ಅಧ್ಯಕ್ಷ ನಾಗೇಂದ್ರಪ್ಪ ಥಂಬೆ, ಉಮಾಪತಿ ಪಾಟೀಲ್, ಮಂಜುಳಾ ಭಜಂತ್ರಿ, ಸಿದ್ದಾರೂಢ ಪಾಟೀಲ್, ಶರಣಗೌಡ ಪಾಟೀಲ್ ಸೇರಿದಂತೆ ಹಲವಾರು ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ನ್ಯಾಷನಲ್ ಆಂಟಿ ಕರಪ್ಷನ್ ಮತ್ತು ಆಪರೇಷನ್ ಕಮಿಟಿ ಆಫ್ ಇಂಡಿಯಾ ಸಂಸ್ಥೆಯು ನೂತನವಾಗಿ ಕಲಬುರಗಿ ಜಿಲ್ಲೆಯಲ್ಲಿ ತನ್ನ ಕಾರ್ಯ ಪ್ರಾರಂಭ ಮಾಡಿದೆ ಎಂದು ನ್ಯಾಷನಲ್ ಆಂಟಿ ಕರಪ್ಷನ್ ಆಪರೇಷನ್ ಕಮಿಟಿ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ನ್ಯಾಷನಲ್ ಆಂಟಿ ಕರಪ್ಷನ್ ಮತ್ತು ಆಪರೇಷನ್ ಕಮಿಟಿ ಆಫ್ ಇಂಡಿಯಾ ನ್ಯೂ ಡೆಲ್ಲಿ ಭಾರತ ಸರ್ಕಾರದ ನೀತಿ ಆಯೋಗದಡಿ ನೋಂದಣಿಯಾದ ಸಂಸ್ಥೆಯಾಗಿದ್ದು, ಇದು ಭಾರತ ದೇಶದ ಎಲ್ಲ ರಾಜ್ಯಗಳಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಇದೀಗ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ನೂತನವಾಗಿ ನ್ಯಾಷನಲ್ ಆಂಟಿ ಕರಪ್ಷನ್ ಮತ್ತು ಆಪರೇಷನ್ ಕಮಿಟಿ ಆಫ್ ಇಂಡಿಯಾ ಸಂಸ್ಥೆ ಪ್ರಾರಂಭ ಮಾಡಿದ್ದೇವೆ. ಈ ಸಂಸ್ಥೆಯು ಭೂ ಮಾಫಿಯಾ, ಮರಳು ಮಾಫಿಯಾ, ಶಿಕ್ಷಣ ಮಾಫಿಯಾ, ವೈದ್ಯಕೀಯ ಮಾಫಿಯಾ, ಸರ್ಕಾರಿ ಕಚೇರಿಗಳಲ್ಲಿ ನಡೆಯುತ್ತಿರುವ ಲಂಚ ಸೇರಿದಂತೆ ಅನೇಕ ಅಪರಾಧ ಚಟುವಟಿಕೆಗಳನ್ನು ನಿಲ್ಲಿಸುವ ಪ್ರಾಮಾಣಿಕ ಪ್ರಯತ್ನದ ಜೊತೆಗೆ ನಿಯಂತ್ರಣಕ್ಕೆ ತರುವಂತಹ ಕೆಲಸ ಈ ಸಂಸ್ಥೆ ಮಾಡುತ್ತದೆ ಎಂದರು. ಮೊದಲನೇದಾಗಿ ನ್ಯಾಷನಲ್ ಆಂಟಿ ಕರಪ್ಷನ್ ಅಂಡ್ ಆಪರೇಷನ್ ಕಮಿಟಿ ಆಫ್ ಇಂಡಿಯಾ ಅಂದರೆ ಕನ್ನಡ ತರ್ಜುಮೆ ರಾಷ್ಟ್ರೀಯ ಭ್ರಷ್ಟಾಚಾರ ನಿಗ್ರಹ ಮತ್ತು ಕಾರ್ಯಾಚರಣೆ ಸಮಿತಿ ಅಂತ ಆಗ್ತದೆ. ಇದು ಭಾರತ ಸರ್ಕಾರದ ನೀತಿ ಆಯೋಗದಲ್ಲಿ ರಿಜಿಸ್ಟರ್ ಆಗಿರತಕ್ಕಂಥ ಒಂದು ಸಂಸ್ಥೆ. ಇದು ಇಡೀ ಭಾರತ ದೇಶದಲ್ಲಿ ಸಂಪೂರ್ಣವಾಗಿ ಆವರಿಸಿಕೊಂಡಿದ್ದು ಭಾರತದ ಎಲ್ಲ ರಾಜ್ಯಗಳಲ್ಲೂ ಕಾರ್ಯನಿರ್ವಹಿಸ್ತಾ ಇದೆ. ಅದೇ ರೀತಿ ಇದರ ಮೂಲ ಉದ್ದೇಶ ಏನಪ್ಪ ಅಂದರೆ ದೇಶದಲ್ಲಿ ನಡೆಯುವ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ಭ್ರಷ್ಟಾಚಾರ ನಿರ್ಮೂಲನೆಗಾಗಿ ಪರಿಣಾಮಕಾರಿಯಾಗಿ ಕಾರ್ಯಾಚರಣೆ ಮಾಡಿ ಭ್ರಷ್ಟಾಚಾರ ಮುಕ್ತ ಭಾರತದ ನಿರ್ಮಾಣ ಮಾಡುವುದು ನಮ್ಮ ಮೊದಲ ಆದ್ಯತೆ ಇದೆ. ಅದೇ ಇದರ ಒಂದು ಅಂಗವಾಗಿ ನಮ್ಮಲ್ಲಿ ಕಲಬುರಗಿ ಜಿಲ್ಲೆಯಲ್ಲೂ ಸಹಿತ ಈ ನ್ಯಾಷನಲ್ ಆಂಟಿ ಕರಪ್ಷನ್ ಆಫೀಸ್ ಓಪನ್ ಆಗಿದೆ. ಅದರ ಅಡ್ರೆಸ್ಸು ಮೇಲೆ ಆಲ್ರೆಡಿ ಕೊಟ್ಟಿದ್ದೀವಿ ನಾವು. ಶಾಪ್ ನಂಬರ್ 4, ಪೂಜಾರಿ ಕಾಂಪ್ಲೆಕ್ಸ್, ರಾಮನಗರ ರಿಂಗ್ ರೋಡ್, ಕಲಬುರಗಿ 585104. ಇಲ್ಲಿ ಈಗಾಗಲೇ ಕೆಲಸ ಚಾಲೂ ಮಾಡಿದ್ದು 15 ಮಂದಿ ಕಾರ್ಯಾಚರಣೆ ಒಂದು ಕಾರ್ಯಕಾರಿಣಿ ಸಮಿತಿ ಇದ್ದು ಬ್ಲಾಕ್ ಮತ್ತು ತಾಲೂಕಾ ಸಮಿತಿಗಳು ಸಹಿತ ರಚನೆ ಆಗ್ತಾ ಇವೆ. ಇಲ್ಲಿ ನಮ್ಮ ಉದ್ದೇಶ ಇಲ್ಲಿ ಅಂದರೆ ಕಲಬುರಗಿ ಜಿಲ್ಲೆ ನಡೀತಕ್ಕಂಥ ಮರಳು ಮಾಫಿಯಾ, ಭೂ ಮಾಫಿಯಾ, ಶಿಕ್ಷಣ ಮಾಫಿಯಾ, ವೈದ್ಯಕೀಯ ಮಾಫಿಯಾ, ಇದು ಅಲ್ಲದೆ ಸರ್ಕಾರಿ ಕಚೇರಿ ನಡೀತಕ್ಕಂಥ
ಲಂಚಗೊಳಿತನ ಇವನ್ನೆಲ್ಲ ನಿಲ್ಲಿಸೋದು ನಮ್ಮ ಮೊದಲ ಆದ್ಯತೆ ಆಗಿದೆ. ಇನ್ನು ಇದರ ಜೊತೆ ಒಂದು 13 ಪಾಯಿಂಟ್ ಇವೆ, ಅದನ್ನು ನಾನು ಸಣ್ಣದಾಗಿ ಹೇಳ್ತೀನಿ. ನಾಗರಿಕರಿಗೆ ಕಾನೂನು ಹಕ್ಕುಗಳು ಮತ್ತು ನ್ಯಾಯ ಒದಗಿಸುವುದು, ಸಾಮಾನ್ಯ ಜನರ ಮನಸ್ಸಿನಿಂದ ಪೊಲೀಸರ ಬಗ್ಗೆ ಇರುವ ಭಯ ತೆಗೆದುಹಾಕುವುದು, ಮಹಿಳೆಯರ ಮೇಲಿನ ದೌರ್ಜನ್ಯ ತಡೆಯುವುದು, ಬಡವರ ಮತ್ತು ಅಸಹಾಯಕರಿಗೆ ಸಹಾಯ ಮಾಡುವುದು, ಪರಿಸರ ಮಾಲಿನ್ಯ ತಡೆಗಟ್ಟುವುದು, ಸಮಾಜದಲ್ಲಿ ಪ್ರಚಲಿತದಲ್ಲಿರುವ ಲಂಚವನ್ನು ನಿಲ್ಲಿಸುವುದು, ಸರ್ಕಾರಿ ಯೋಜನೆಗಳನ್ನು ಸಾರ್ವಜನಿಕರಿಗೆ ತಲುಪುವಂತೆ ಮಾಡುವುದು, ಕಾರ್ಮಿಕ ಮತ್ತು ವರದಕ್ಷಿಣೆಯ ಶೋಷಣೆಗಳನ್ನು ನಿಲ್ಲಿಸುವುದು, ಬಲಿಪಶುವಾದ ಜನರಿಗೆ FIR ಮಾಡಲು ಅಂದರೆ ದಾಖಲಿಸಲಿಕ್ಕೆ ಸಹಾಯ ಮಾಡುವುದು, ಸಂಚಾರಿ ನಿಯಮಗಳನ್ನು ಪಾಲಿಸುವುದು ಹಾಗೂ ಜನರಿಗೆ ಅರ್ಥ ಮಾಡಿಸುವುದು ಮತ್ತು ರಾಷ್ಟ್ರೀಯ ಹಿತಾಸಕ್ತಿ ಹಾಗೂ ಸಾರ್ವಜನಿಕ ಹಿತಾಸಕ್ತಿಗಳಲ್ಲಿ ಭ್ರಷ್ಟ ಜನರ ಮುಖವಾಡವನ್ನು ಬಯಲಿಗೆಳೆಯಲು ಮಾಹಿತಿ ಹಕ್ಕು ನಿಯಮ ಬಳಸಿ ಅದನ್ನು ನಾವು ಕಾರ್ಯರೂಪಕ್ಕೆ ತರುವುದು, ಇವು ನಮ್ಮ ಸಂಸ್ಥೆಯ ಮೂಲ ಗುರಿ ಆಗಿದೆ. ಇನ್ನು ಈ ವೇಳೆ ನಾನೇನು ತಿಳಿಸಿದ 13 ಕಾರಣಗಳು, ಇದರ ಜೊತೆಯಾಗಿ ಅಪರಾಧೀಕರಣ ಮಾಡ್ತಕ್ಕಂಥ ಅಪರಾಧ ಜನರಿಗೆ ನಾವು ಹಿಡಿದು ಅವರನ್ನು ನಾವು ಬಯಲಿಗೆಳೆಯುವುದೇ ನಮ್ಮ ಮೂಲ ಉದ್ದೇಶ ಆಗಿದೆ. ಈ ಒಂದು ಕಾರಣಗಳಿಂದ ಸಾರ್ವಜನಿಕರಿಗೆ ಯಾರಿಗೂ ತೊಂದರೆ ಆಗ್ತಿದ್ರು ಸಹಿತ ಅವರು ನಮ್ಮನ್ನು ಅಥವಾ ನಮ್ಮ ಕಚೇರಿಗೆ, ಜಿಲ್ಲಾ ಅಧ್ಯಕ್ಷರಿಗೆ, ಸೆಕ್ರೆಟರಿಗೆ ಭೇಟಿಯಾಗಿ ತಮ್ಮ ಅಳಲನ್ನು ತಗೊಂಡ್ರೆ ಅದನ್ನು ನಾವು ಮಾಡಿಕೊಳ್ಳಾಗ್ತಿದ್ವಿ. ಅಡ್ರೆಸ್ ಅಂತ ಆಲ್ರೆಡಿ ಪಡ್ತೀವಿ. ಅದರ ಜೊತೆಯಾಗಿ ಇಲ್ಲಿ ಈಗಾಗಲೇ ನೋಡಿ ನಮ್ಮ ನ್ಯಾಷನಲ್ ಆಂಟಿಕರಿಂದ ಬಂದು ಸ್ವಲ್ಪ ದಿವಸ ಆಗಿ ಹೆಚ್ಚು 1-1.5 ವರ್ಷ ಆಯಿತು. ಸುಮಾರಾಗಿ ಇನ್ನೂ ಕಚೇರಿ ಚಾಲು ಆದ ಮೊದಲೇ ಕೆಲವೊಂದು ಜನರು ಡೂಪ್ಲಿಕೇಟ್ ID ಮಾಡಿಕೊಂಡು ಆ ಕೆಲಸ ಮಾಡ್ತಿದ್ದಾರೆ. ಯಾಕಂದ್ರೆ ಡೂಪ್ಲಿಕೇಶನ್ ಎಲ್ಲ ರಂಗಗಳಲ್ಲಿ ಬಂದಿದೆ, ಇದರಲ್ಲಿ ಬಂದಿದೆ. ಆದರೆ ಈಗಾಗಲೇ ನಾವು ಅಂತ ಒಂದು 3-4 ಜನರಿಗೆ ಹಿಡಿದು ಫಜೀತಿ ಮಾಡೀವಿ. ನಾವು ಹಿಡಿತಾ ಇರ್ತೀವಿ, ಅಂದರೆ ತೊಂದರೆ ಇಲ್ಲ. ಹೀಗಾಗಿ ಅಂಥವ್ರು ಯಾವುದೇ ಇದ್ರೂ ಸಹಿತ ಸಾರ್ವಜನಿಕರು ತಮ್ಮ ಅಹವಾಲುಗಳನ್ನು, ತಮ್ಮ ತೊಂದರೆಗಳನ್ನು ನಮ್ಮ ಹತ್ರ ತಂದರೆ ನಮ್ಮ ಕೈಲಾದ ಮಟ್ಟಿಗೆ ನಾವು ಸಹಾಯ ಮಾಡಿ ನಾವೇನಪ್ಪ ಅಂದರೆ ಒಂದು ಒಳ್ಳೆಯ ಒಂದು ದಾರಿಯನ್ನು ತೋರಿಸ್ತೀವಿ. ಹಾಗೂ ಕಲಬುರಗಿ ನಾವು ಇಲ್ಲಿ ಕುಂತು ದೇಶದ ಮಾತಾಡೋದಕ್ಕೂ ಕಲಬುರಗಿ ಜಿಲ್ಲೆಯಲ್ಲಿ ಕುಂತು ಕಲಬುರಗಿ ಜಿಲ್ಲೆಯನ್ನು ಭ್ರಷ್ಟಾಚಾರ ಮುಕ್ತವಾಗಿ ಮಾಡ್ತೀವಿ ಅಂತಕ್ಕಂಥ ಒಂದು ಆಶಾಭಾವನೆ ಹೊಂದಿ ಇವತ್ತಿನ ದಿವಸ ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ವಿ. XGD ಚೇರ್ಮನ್ ಮತ್ತು ದಕ್ಷಿಣ ಭಾರತದ ಕಾರ್ಯದರ್ಶಿ ಭ್ರಷ್ಟಾಚಾರ ಮುಕ್ತ ಭಾರತ ಒಂದು ಸಂಕಲ್ಪ ಏನಿದೆ ನಮ್ಮದು. ನ್ಯೂ ದಿಲ್ಲಿಯಲ್ಲಿ ಇಂದಿರಾ ಪಾರ್ಕ್, ಸಗರ್ಪುರ್, ನ್ಯೂ ದಿಲ್ಲಿಯಲ್ಲಿ ಇದು ಸೆಂಟ್ರಲ್ ಆಫೀಸ್ ಇರ್ತದೆ. ಈಗ ನಮ್ಮ ಜಿಲ್ಲಾ ಆಫೀಸು ಈಗ ರಿಂಗ್ ರೋಡು ರಾಮನಗರದ ಹತ್ತಿರ ಇದೆ, ಪೂಜಾರಿ ಚೌಕಿನಲ್ಲಿ. ಕಾರ್ಯಾಚರಣೆ ನಮ್ಮದೇನದ, ಈಗ ನಾವೆಲ್ಲ ನಿರ್ಭರ ಯಾರ ಮೇಲೆ ಆಗಿದ್ದೀವಿ ಅಂದರೆ ನಾವು ಪತ್ರಕರ್ತರ ಮೇಲೆ ಆಗಿದ್ದೇವೆ ಭಾಳ ಮುಖ್ಯವಾಗಿ. ಯಾಕಂದರೆ ನೀವೆಲ್ಲ ನಮಗೆ ಸಹಕಾರ ಮಾಡಿದ್ರೆ ನಾವು ಇದು ಒಂದು ಒಳ್ಳೆಯದು ಭ್ರಷ್ಟಾಚಾರ ಮುಕ್ತ ಭಾರತ 100%ದಲ್ಲಿ ಒಂದು 10% ಆದರೂ ಮಾಡಲಿಕ್ಕೆ ಯೋಗ್ಯ ಅಂತೇಳಿ ನಮ್ಮ ಮನಸ್ಸು ಅನ್ನಿಸ್ತಾ ಇದೆ. ಅದಕ್ಕೆ ತಾವೆಲ್ಲರೂ ಸಹಕಾರ ಕೊಡ್ತೀರಿ ಅಂತ ಹೇಳಿ ನಮ್ಮ ಮನೋಭಾವನೆ ಇದೆ. ಅದಕ್ಕೋಸ್ಕರ ಇವತ್ತು ಈಗ ನಮ್ಮದು ಮೊನ್ನೆ ಚಿತ್ರಕೂಟದಲ್ಲಿ ರಾಷ್ಟ್ರೀಯ ಅಧಿವೇಶನ ಆಯಿತು. ಅಲ್ಲಿ ನಮ್ಮ ಸೆಂಟ್ರಲ್ ಅಧ್ಯಕ್ಷರಾದ ಡಾಕ್ಟರ್ ಶುಕ್ಲಾ ಅವರು ಅದನ್ನು ತೊಗೊಂಡು ಚಿತ್ರಕೂಟ ಅಲ್ಲಿ ಆಯಿತು, ಮತ್ತು ಅಯೋಧ್ಯೆಯಲ್ಲಿ ಆಯಿತು, ಮೈಸೂರಿನಲ್ಲಾಗಿದೆ. ಈಗ ನಾಳೆ 26 ತಾರೀಕಿಗೆ ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ ಜಿಲ್ಲಾ ಉದ್ಘಾಟನೆ ಇದೆ. ಇದು ಎಲ್ಲ ಆದಮೇಲೆ ದಕ್ಷಿಣ ಭಾರತದ ಒಂದು ಸಮಾವೇಶ ಆಗ್ತದೆ. ಅದನ್ನು ರಾಜ್ಯಪಾಲರಿಗೆ ಅವರು ಕರೀತಾ ಇದ್ದಾರೆ. ಅದು ಇನ್ನು ನೆಕ್ಸ್ಟ್ ಮಂತ್ ಅಧ್ಯಕ್ಷ ಅವರು ಕೂಡ ಮಾಡ್ತಾ ಇದ್ದಾರೆ. ಇದು ಒಂದು ಅವೇರ್ನೆಸ್ ಕ್ಯಾಂಪ್ ಮಾಡಬೇಕಂತ ಹೇಳಿ ನಾವೆಲ್ಲರ ಸೇವೆಯಲ್ಲಿ ಇದು ಮಾಡಬೇಕಾಗ್ತದೆ. ಯಾಕಂದರೆ ಎಲ್ಲರೂ ನಾವು ಮಾತಾಡ್ಕೊಂಡು ಹೋದರೆ ಆಗಲ್ಲ ಸರಿಯಾಗಿ, ಎಲ್ಲೋ ಆಗ್ತಾರೆ. ಯಾಕಂದರೆ 12ನೇ ಶತಮಾನದಲ್ಲಿ ಐದಕ್ಕಿ ಲಕ್ಕಮ್ಮ ಹೇಳೋದು, ಒಂದು ತಮ್ಮ ಮನೆಯವರು ಒಂದು ಹಿಡಿ ಅಕ್ಕಿ ತಂದರೆ ಇದು ಯಾಕೆ ತಂದಿನಿ, ಇದು ಒಯ್ದು ಚಲ್ವ ಎಲ್ಲಿ ತಂದಿಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ನಾವು ಆ ಪುಣ್ಯ ನಾಡಿನಲ್ಲಿ ನಾವು ಎಲ್ಲರೂ ಇದ್ದೇವೆ. ಇದು ಅಂಥದ್ದಲ್ಲಿ ಆ ಸುಮಾರು 900 ವರ್ಷಗಳ ಹಿಂದೆ ಭ್ರಷ್ಟಾಚಾರ ಮುಕ್ತ ಮಾಡಿದ್ದನ್ನು ಇವತ್ತು ಶರಣರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಇವತ್ತು ತಾವೆಲ್ಲರ ಸಹಯೋಗದಿಂದ ಭ್ರಷ್ಟಾಚಾರ ಮುಕ್ತ ಭಾರತ ಆಗಬೇಕು ಅಂತ ಕನಸು ಭಾಳ ಜನರಿದೆ. ಯಾಕಂದ್ರೆ ಆಗಿದ್ದಾರೆ. ನಾವು ಒಂದೇ ಉದಾಹರಣೆ ಹೇಳ್ತೀವಿ, ತಾವೆಲ್ಲ ಈಗ ಇದ್ರ ಬಗ್ಗೆ ಇದು ಆಗ್ತದೆ. ಈಗ ನಾವು ಭ್ರಷ್ಟಾಚಾರ ಗುಲ್ಜಾರಿಲಾಲ್ ನಂದಾ ಅವರು 2 ಸಲ ಆ್ಯಕ್ಟಿಂಗ್ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇದ್ದರು. ಅವರು ಮೊಮ್ಮಗು ಒಂದೇ ಒಂದು ಸಿಂಗಲ್ ಪೇಪರ್ ಪ್ರೈಮ್ ಮಿನಿಸ್ಟರ್ ಆಫೀಸ್ದಾಗ ಅದು ಒಂದು ಚಿತ್ರ ತೆಗೆದ್ರೆ ಅದಕ್ಕೆ 10 ತಂದಿಟ್ಟರು ಅವರು. ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಾಮಾಣಿಕ ಭ್ರಷ್ಟಾಚಾರ ಮುಕ್ತಿದ್ದಾರೆ. ಜಯಪ್ರಕಾಶ್ ನಾರಾಯಣ ಅವರು, ಇವತ್ತು ಜಯಪ್ರಕಾಶ್ ನಾರಾಯಣ ಅವರ ಜನ್ಮದಿನ. ಅವ್ರು ಎಷ್ಟಿದ್ದಾರೆ, ಅವರು ಒಂದು ಅಂಗಳು ಬಿದ್ದರೆ ತಾವು ಊಟ ಮಾಡ್ತಾಯಿದ್ರು. ಬಟ್ ಅವರೆಲ್ಲ ಭ್ರಷ್ಟತೆಗೆ ಮಾಡಿದ್ರು.
ಸಂಪೂರ್ಣ ಕ್ರಾಂತಿ ಮಾಡಿ ದೇಶದಲ್ಲಿ ಬದಲಾವಣೆಯನ್ನು ತಂದರು ಜಯಪ್ರಕಾಶ್ ನಾರಾಯಣ. ಇಂಥದರಲ್ಲಿ ನಾವು ಇವತ್ತು ಇದೊಂದು ಏನು ಸಂಸ್ಥೆಯನ್ನು ಆಗಿದೆ, ಇದು ನೀತಿ ರಾಷ್ಟ್ರೀಯ ನೀತಿ ಆಯೋಗ ಅಂಡರ್ದಲ್ಲಿ ರಿಜಿಸ್ಟ್ರೇಷನ್ ಆಗಿದೆ. ಅದಕ್ಕೋಸ್ಕರ ಇದೆಲ್ಲ ಬಹಳ ಅಲ್ಲಿ ಉತ್ತರ ಪ್ರದೇಶದ, ಮಧ್ಯಪ್ರದೇಶ್, ಜಾರ್ಖಂಡ್, ಅಲ್ಲೆಲ್ಲ ಹಿಮಾಚಲ ಪ್ರದೇಶ, ಡೆಲ್ಲಿ, ಕಾಶ್ಮೀರ ಭಾಳ ಸರಿಯಾಗಿ ಓಡ್ತಾ ಇದೆ. ಇಲ್ಲಿ ನಮ್ಮ ದಕ್ಷಿಣ ಭಾರತದಲ್ಲಿ ಈಗ ಡಾಕ್ಟರ್ ಭದ್ರ ಶೆಟ್ಟಿಗೆ ನಮ್ಗೆ ಅವರು ಏನು ಈ ಕಡೆ ಕೊಟ್ಟಿದ್ದಾರೆ ಇದೆಲ್ಲವನ್ನು ನಡೀತಾ ಇದೆ. ಸ್ವಲ್ಪ ಅವೇರ್ನೆಸ್ ಬರ್ತಾ ಇದೆ, ಶಾಲೆಯ ಮಕ್ಕಳಲ್ಲಿ ಅವೇರ್ನೆಸ್ ಬರ್ತಾ ಇದೆ. ಅದಕ್ಕೆ ನಾವು ಒಂದು ದೊಡ್ಡ ವಿನಂತಿ ಏನದ, ನಾವು ಪತ್ರಕರ್ತರಲ್ಲಿ ಬಹಳ ಕಳಕಳಿಯ ಮನೆ ಮಾಡಿಕೊಳ್ತೇನೆ, ಇದಕ್ಕೆ ತಾವು ಪುಷ್ಟಿ ನೀಡಿ ಇದು ಅವನು ಈ ಕಾರ್ಯರೂಪದಲ್ಲಿ ಬರುವಂಗೆ ನೀವು ಎಲ್ಲ ಕಡೆ ವಿತರಿಸಿದ್ರೆ ನಾವು ಅನುಕೂಲ ಆಗ್ತದೆ ಅಂತ ಹೇಳಿ, ಈ ಭ್ರಷ್ಟಾಚಾರದ ಬಹಳ ಇನ್ನೂ ಇದೆ. ಅದಕ್ಕೋಸ್ಕರ ತಮಗೆ ಮತ್ತೊಮ್ಮೆ ವಿನಂತಿಸಿ, ಈ ಭ್ರಷ್ಟಾಚಾರದ ನಮ್ಗಿಂತ ಹೆಚ್ಚಿಗೆ ತಮಗೆ ತಿಳಿದಿದೆ. ಅದಕ್ಕೋಸ್ಕರ ಇದು ನಮ್ಮ ನೀತಿ ರೂಪರೇಷೆ, ನಮ್ಮ ಇದು ಆಫೀಸನ್ನು ಇಲ್ಲೇ ಗುಲ್ಬರ್ಗದಲ್ಲಿ ಓಪನಿಂಗ್ ಮಾಡೋದಕ್ಕಾಗಿ ಇವತ್ತು ತಾವು ತಮ್ಮ ಮುಂದೆ ಹೇಳಿದ್ದಾರೆ. ಅದಕ್ಕೋಸ್ಕರ ತಮ್ಮೆಲ್ಲರಿಗೆ ಮತ್ತೊಮ್ಮೆ ವಿನಂತಿಸಿ ಅದು ನನ್ನ ಅನಿಸಿಕೆಯನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಈ ಸಂದರ್ಭದಲ್ಲಿ ಬಿಆರ್ ಚೌಹಾಣ್, ವಿಜಯಕುಮಾರ್ ಬಿರಾದರ್, ಶಣಬಸಪ್ಪ ರಾಂಪುರೆ, ಸುರೇಶ್ ಕಲ್ಶೆಟ್ಟಿ ಸೇರಿದಂತೆ ಸಂಸ್ಥೆಯ ಪದಾಧಿಕಾರಿಗಳು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಿಜ ಶರಣ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನ ಮಾಡಿರುವ ಕಿಡಿಗೇಡಿಗಳನ್ನು ಬಂಧಿಸುವಂತೆ ಆಗ್ರಹಿಸಿ ಟೈರ್ಗಳಿಗೆ ಬೆಂಕಿ ಹಚ್ಚಿ ಪ್ರತಿಭಟನೆ. ಅನ್ನಭಾಗ್ಯ ಯೋಜನೆಯಡಿ ತೊಗರಿ ಬೆಳೆ ವಿವರಣೆ ಸಚಿವ ಶಣ್ಪ್ರಕಾಶ್ ಪಾಟೀಲ್. ವೈಡ್ಲಿ ಇನ್ ಸರ್ವಿಸ್ ಸೇವೆ ನೀಡುವ ವೇದಿಕೆ ಉದ್ಘಾಟಿಸಿದ ಸಚಿವರು. ಮಾನಸಿಕ ಅಸ್ವಸ್ಥರು ಸಮಾಜದಲ್ಲಿ ನಮ್ಮಂತೆ ಬದುಕುವ ಹಕ್ಕಿದೆ ಶ್ರೀನಿವಾಸ್ ನವಲೆ. ರೈತ ಸಂಘಗಳ ಜಂಟಿ ಸಮಿತಿಗಳ ನೇತೃತ್ವದಲ್ಲಿ 13ರಂದು ಕಲಬುರಗಿ ಬಂದ್. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.